ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ವ್ಲಾಗ್ಸ್. ವೀಡಿಯೋಸ್ ಎಲ್ಲ ಲೇಟ್ ಆಗ್ತೈತೆ ಯಾಕಂತಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ, ವಾಯ್ಸ್ ಎಲ್ಲ ಕೊಡೋಕ್ಕಾಗಲ್ಲ. ಈಗಲೂ ಹುಷಾರಿಲ್ಲ, ಆದ್ರೂ ಸ್ವಲ್ಪ ಕಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇದು ನಮಗೆ ಪೊಲಿಟಿಕಲ್ ಫಸ್ಟ್ ಪೇಪರ್ ಎಕ್ಸಾಮ್ ದಿನ. ಗುಡ್ಡೆಗಳ ರಾಶಿ ಮಹತ್ವನೇ ಬರೀತೀನಿ ಅಂದ ಕಾರ್ಯ ಕೊಟ್ಟರು ಮಹತ್ವನೇ ಬರ್ದ್ಯಾ. ಜ್ಯೋತಿ ಬ್ಯಾಕ್ ಆಗತ್ತೆ ಅಂದ್ರೆ ಇವ್ರನ್ನೆಲ್ಲ ಬ್ಯಾಕ್ ಆಗಲ್ಲಂತೆ, ಪಾಸ್ ಆಗುತ್ತೆ ಸುಮ್ಮನೆ. ಇದು ನಮ್ಮ ಮನೆಯ ಬೆಕ್ಕು. ಇದು ನೇಮ್ ಬಂದ್ಬಿಟ್ಟು ತೋಜು ಅಂತ. ಇದು ನಾವೆಲ್ಲಿ ಓದ್ಕೊಂಡಿರ್ತೀವಿ, ನಾವು ಬೆಳಗ್ಗೆ 4 ಗಂಟೆಗೆ ಓದ್ಕೊತಾ ಇದ್ದೀನಿ. ನನಗೆ ಸೆಕೆಂಡ್ ಪೊಲಿಟಿಕಲ್ ಎಕ್ಸಾಮ್ ದಿನ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಓದಿರಲಿಲ್ಲ ಏನು ಅಂತ ಇಲ್ಲಿ ಬೆಳಗ್ಗೆ ಓದ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಇಲ್ಲಿ ಓದೋಕ್ಕೆ ಬಿಡ್ತಾಯಿಲ್ಲ. ನನ್ನ ಮೇಲೆ ಮಲಗೋದು, ಆಮೇಲೆ ಬುಕ್ ಮೇಲೆ ಮಲಗೋದು, ಅದು ಇದು ಬರೀ ತೀಟೆ ಮಾಡ್ತಾಯಿತ್ತು. ಸೊ ಇದನ್ನು ಫುಲ್ ವೀಡಿಯೋ ನೋಡಿ ಗೊತ್ತಾಗತ್ತೆ ಎಷ್ಟು ತೀಟೆ ಮಾಡಿದ್ದೆ, ನನಗೆ ಓದೋಕ್ಕೆ ಬಿಡ್ತಾ ಅಥವಾ ಇಲ್ಲ ಅಂತ. ಎಕ್ಸಾಮಿನ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ಗೊತ್ತಲ್ಲ ನಿಮಗೆ, ಅಲ್ಲಿ ವೀಡಿಯೋ ಫೋನ್ ತೆಗಿಯೋಂಗಿಲ್ಲ, ಫೋನ್ ಒಳಗೆ ಇಟ್ಬಿಟ್ರೆ ಮುಗೀತು, ಫೋನ್ ತೆಗಿಯೋಂಗಿಲ್ಲ. ಮತ್ತು ಅಲ್ಲಿ ಚಾಕ್ಲೇಟ್ ಪೇಪರ್ ಸಹ ಬೀಳಂಗಿಲ್ಲ, ಆ ಥರ ಎಲ್ಲ ಸ್ಟ್ರಿಕ್ಟ್ ಇತ್ತು ಈ ಸತಿ ಮಾತ್ರ ಹೆವಿ ಸ್ಟ್ರಿಕ್ಟ್ ಇತ್ತು ಎಕ್ಸಾಮು. ಇನ್ನು ಫಸ್ಟ್ ರ್ಯಾಂಕ್ ರಾಜು. ಕಿರಣ ಹಾಯ್ ಮಾಡು. ಇದು ಹಾಯ್. ಏನು ಪಾಯಿಂಟ್ಸ್ ತೋರಿಸ, ಹೆಂಗೆ ಬರ್ಕೊಂಡ್ಯಾ ಪಾಯಿಂಟ್ಸ್ ತೋರಿಸು. ಪೇಪರ್ ಸ್ವಲ್ಪ ಕಷ್ಟ ಇತ್ತು, ಆದರೂ ನಾವು ಚೆನ್ನಾಗಿ ಓದ್ಕೊಂಡು ಹೋಗಿದ್ವಿ. ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೊಟ್ಟಿದ್ರು, ಸ್ವಲ್ಪ ಕನ್ಫ್ಯೂಸ್ ಆಗಿ ಯಾವುದಾವ್ದು ಆನ್ಸರ್ ಯಾವುದಕ್ಕೂ ಬರೆದಿದ್ದೀವಿ. ಇಲ್ಲೆಲ್ಲ ಡಿಸ್ಕಷನ್ ಆಗ್ತೈತೆ. ಚಂದ್ರ ಎಷ್ಟು ಇರ್ಬೇಡ ನೀನು ಸಚಿವ ಸಂಪುಟದ ಎಲ್ಲ ಪಾಯಿಂಟ್ಸ್ ಬರ್ದು ಬಂದು ಮಾತಾಡ್ತಾ ಈಸಿನೇ, ಬಟ್ ಅಂದ್ರೆ ಅಪ್ಲೇಟ್ ಕೇಳ್ತಾನೆ. ಅಡ್ವೊಕೇಟ್ ಅಕ್ಷಯ್, ನೀನು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು ಲಾಸ್ಟ್ ಎಕ್ಸಾಮ್ ದಿನ, ಲಾಸ್ಟ್ ಓದ್ಕೊಳ್ತಾ ಇದ್ನಲ್ಲ, ಸೊ ಹಾಗಾಗಿ ಒಂದೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನಿಜವಾಗ್ಲೂ ಸಖತ್ ಬೇಜಾರಾಗ್ತಿತ್ತು ಲಾಸ್ಟ್ ಎಕ್ಸಾಮ್ ಅನ್ನೋದಕ್ಕಿಂತ ಮುಗೀತೈತಲ್ಲ ಎಲ್ಲ ಅಂತ. ಆದರೂ ಬೆಳಗ್ಗೆ ಎದ್ದು ಓದ್ಕೊತಾ ಇದ್ದೆ, ಆದರೂ ನಮ್ಮ ಬೆಕ್ ಬಂದು ಡಿಸ್ಟರ್ಬ್ ಮಾಡ್ತಾಯಿತ್ತು, ಅದನ್ನೆಲ್ಲ ವೀಡಿಯೋಸ್ ಮಿಸ್ ಆಗಿಬಿಟ್ಟಿದೆ. ಅದೇನೋ ಲಾಸ್ಟ್ ಟೈಮ್ ಬಂದಿದ್ದ ತಕ್ಷಣ ಯಾವಾಗಲೂ ಎಲ್ಲನೂ ಲಾಸ್ಟ್ ಅಂತಲೇ ಇರ್ತೀವಿ. ಇದು ಯೂನಿಫಾರ್ಮು ಅಷ್ಟೇ, ಲಾಸ್ಟ್ ಇವತ್ತೇ ಹಾಕ್ಕೊಳ್ಳೋದು, ಇವತ್ತು ಬಿಟ್ಟರೆ ಇವತ್ತು ಹಾಕೊಳ್ಳೋಕ್ಕಾಗಲ್ಲ. ಲಾಸ್ಟ್ ಡೇ ಆಫ್ ಕಾಲೇಜ್, ಇವತ್ತೊಂದೇ ಎಕ್ಸಾಮ್ ಗೈಸ್, ನಮಗೆ ನಾಳೆಯಿಂದ ಕಾಲೇಜ್ ಇಲ್ಲ ಏನಿಲ್ಲ, ಲಾಸ್ಟ್ ಎಕ್ಸಾಮ್. ನಂಗೆ ಅದೇನೋ ಗೊತ್ತಿಲ್ಲ, ನಮ್ಮ ಕಾಲೇಜ್ ಫುಲ್ ಗ್ರೀನರಿ ಇದೆ ಆಯಿತಾ, ಎಲ್ಲಿ ನೋಡಿದ್ರು ಮರ. ನಂಗೆ ಅದೊಂದು ಸ್ನ್ಯಾಪು ಅಥವಾ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ಡೈಲಿ ಹೋಗಿದ ತಕ್ಷಣ ನಾನೊಂದು ಸ್ನ್ಯಾಪ್ ಹಾಕ್ತಿದ್ದೆ, ಅದು ಗ್ರೀನರಿ ಎಷ್ಟು ಚೆನ್ನಾಗಿರ್ತೈತಲ್ವ. 3 ವರ್ಷದ ಮೇಲೆ ಸ್ವಲ್ಪ ತಿಂಗಳೇ ಆಯಿತು, ಯಾವತ್ತೂ ನಾನು ಒಬ್ಬಳೇ ಕಾಲೇಜಿಗೆ ಹೋಗಿದ್ದೇ ಇಲ್ಲ. ಯಾವಾಗಲೂ ಯಾರು ಒಬ್ರು ಇರಬೇಕಿತ್ತು ನನಗೆ ಕಾಲೇಜ್ ಎಂಟ್ರೆನ್ಸಿಗೆ ಒಳಗೆ ಹೋಗೋಕ್ಕೆ. ಬಟ್ ಈ ಟೈಮ್ ನಾನು ಎಕ್ಸಾಮಲ್ಲಿ ಒಬ್ಬೊಬ್ಬಳೇ ಹೋಗ್ತಾಯಿದ್ದೆ. ಯಾವಾಗೂ ಅಷ್ಟೇ ನಾನು ಒಬ್ಬಳೇ ಹೋಗಿದ್ದೇ ಇಲ್ಲ ಕಾಲೇಜ್ ಒಳಗೆ, ಯಾರು ಒಬ್ರು ಇದ್ದೇ ಇರ್ತಿದ್ರು ನಮ್ಮ ಫ್ರೆಂಡ್ಸು. ಒಬ್ಬಳು ಹೋಗೋಕೆ ಒಂಥರ ನನಗೆ ಭಯ ಆಗ್ತಾಯಿತ್ತು. ಬಟ್ ಈ ಸರ್ತಿ ಎಲ್ಲರ ಜೊತೆನೂ ಹಾಯ್ ಮಾಡಿರಿ. ಚಂದ್ರ ಝೂಮ್ ಆಗ್ತಿದ್ದಿಂದ ಸೌಂದರ್ಯ ಹಾಯ್ ಸರ್. ಹಾಯ್ ಆನ್ಸರ್ ಮಾಡಿ ಬಂದೇ ಬರುತ್ತಾ, ನೀವು ಬರುತ್ತೆ ಬರಲ್ಲ ಬಿಡಿ. ಹಾಯ್ ಅಭಿ, ನೀನು ಹಾಯ್ ಮಾಡ. ಕಳ್ಳ
ನಂಗೆ ಲಾಸ್ಟ್ ಎಕ್ಸಾಮ್ ದಿನವೇ ನಂಗೆ ಸಖತ್ತು ಶೀತ ಆಗಿತ್ತು. ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಫುಲ್ ಜ್ವರ, ಕೆಮ್ಮು, ತಲೆನೋವು, ಮೈಕೈ ನೋವು ಎಲ್ಲನೂ ಸ್ಟಾರ್ಟ್ ಆಯಿತು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ, ವಾಯ್ಸ್ ಕೊಡೋಕ್ಕೂ ಆಗ್ತಿಲ್ಲ, ಕಷ್ಟ ಆಗ್ತೈತೆ. ಆದ್ರೂ ವೀಡಿಯೋ ಹಾಕ್ಲೇಬೇಕು ಅಂತ ಹಾಕ್ತಾಯಿದ್ದೀನಿ. ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಲಾಸ್ಟ್ ಡೇ ಅಂತ ಹುಡುಗರೆಲ್ಲ ಏನೇನು ಮಾಡಿದ್ರು ಎಲ್ಲನೂ ತೋರಿಸ್ತೀನಿ. ಏನು ಬರ್ತದೆ ಅಕ್ಷರ ಏನಾರು ಬರೀ. ವರ್ಷ ನಮ್ಮ ಬೆಂಚ್ ಅದೇಳು. ಒಂದು ನಿಮಿಷ ಮನುಷ್ಯ ಇಲ್ಲೆಲ್ಲ ಕೂತಿದ್ದ ವರ್ಷ. ಹಾಯ್ ಹಾಯ್. ಎಕ್ಸಾಮ್ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಶರ್ಟ್ ಮೇಲೆ ಮತ್ತು ಟಾಪ್ ಮೇಲೆಲ್ಲ ಸೈನ್ ಹಾಕೋದೆಲ್ಲ ಸ್ಟಾರ್ಟ್ ಆಗಿತ್ತು. ಕಿರಣ್ LLLB ನಿನ್ನೆ ಹೆಸರು ಬರಬೇಕು, ಅವನ ಹೆಸರಾಗಿ ಬರ್ತಿದ್ದೀನಿ ಇವನು ಎಲ್ಲ. ಚಶ್ಮಾ ಅಂತ ಬರೀ ಚಸ್ಮೀಸ್. ಅಭಿಲಾಷ ಗೀಸ್ತೀನಿ. ಅಭಿಲಾಷ್ ನಮ್ದು ಸೈನು ಮೇಧಾವಿ ಹೇಳಕತ್ತಾರ ಕಣ. ಅಡ್ವೊಕೇಟ್ ರಕ್ಷಯ್ ಅಣ್ಣ ಅಕ್ಷಯ್ ಅವರು ಅಡ್ವೊಕೇಟ್ ಅಕ್ಷಯ್ ಅವರು ಕವತನ ಹೇಳ್ತಿದ್ದಾರೆ. ಫೇಸ್ಬುಕ್ ಅಲ್ಲಲ್ಲ ಅದು, ಟ್ವಿಟ್ಟರ್ ಅದ. ಓಕೆ ಇರಿ ಒಂದ್ಸರಿ ನೋಡಿದ್ರೆ ಅದು ಕ್ಲೀನ್ ಆಗಿದೆ, ವಿಡಿಯೋದಾಗ ಕಾಣಲಿ. ಓಕೆ ಆನ್ ಮಾಡಿ. ಹಾಂ 2 ದಿನದಿಂದ ಸಿಕ್ಕೇ ಇಲ್ಲ ಇವನು. ಇವಾಗ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾನೆ. ಬಾ ಒಂದು ನಿಮಿಷ ಆಯ್ತಾ? ಬರ್ಸ್ಕೊಂತಿದ್ದೀನಿ, ಇಲ್ಲಿ ಬರ್ಸ್ಕೊಂತಿದ್ದೀನಿ ಒಂದು ಪೆನ್ನಲ್ಲಿ. ಪೂಜೆ ಮಾಡ್ರು. ಎಲ್ಲಿಂದ ತಂದಿದೆ ಕಾಯಿ? ಅದು ಕಟ್ಟಿರ್ತಲ್ಲ ಅಂತರ್ಗತ. ಜಾಸ್ತಿ ವಾಯ್ಸ್ ಓವರ್ ಕೊಡೋಕೆ ಆಗ್ತಾ ಇಲ್ಲ. ಮುಂದೆ ಏನಾಗುತ್ತೆ ಅಂತ ಫುಲ್ ವಿಡಿಯೋ ನೋಡಿ. ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ.
ಭಾರಿ ಅಡ್ವತ್ತೆ ಕಡೆ ಈ ಕಡೆ. ಏನು 3 ವರ್ಷದಲ್ಲಿ ಒಂದು 10 ಸತಿ ಕೇಳಿದ್ದೀನಿ ಬಿರಿಯಾನಿ ಮಾಡ್ಕೊಡಂತ. ಯೂಟ್ಯೂಬಲ್ಲಿ ಫಾಲೋವರ್ಸ್ ಬಿರಿಯಾನಿ ಮಾಡ್ಕೊಡಂತ ಹೇಳ್ತೀನಪ್ಪ. ಬಿರಿಯಾನಿ ಬದಲು ಇದೇನೋ ಬರಿತಾವಳೆ ಬಿರಿಯಾನಿ ಮಾಡ್ಕೊಡು ಅಂದರೆ. ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಬರೀತಿದ್ದೋಳು. ಬನ್ನಿ ಬನ್ನಿ ಗೆಳೆಯರೇ, ಬನ್ನಿ ಬನ್ನಿ ಅಂತ. ಅವಾಗ ನಿನ್ನ ಚಾನಲಿಗೆ ಫುಲ್ ಸಬ್ಸ್ಕ್ರೈಬರ್. ಪ್ರತಿಪರ್ಸಂಗಿ ಮಾತುಗಳು ಯಾವ ಲೆಕ್ಕಕ್ಕೆ ತಗೋಬೇಡಿ. ಹುಡ್ಕೋ ಇಲ್ಲಿ ಇಲ್ಲೇ ಅಲ್ಲ ನೀನು ಫಸ್ಟ್ ಕ್ಲಾಸು ಸರ್ ಹೊಡ್ಕೊ ಅಂತಂದ್ರೆ ಇಲ್ಲಿ ನೋಡ್ರಿ ಸರ್ ಇಷ್ಟಪಡ್ತೀರಾ? ವಿ ಮಿಸ್ ಯುವರ್ ಚಾನಲ್. ಮೌನ ಬಾಸ್ಕಿ ಮೌನಿ ನಾನು. ಲಾಸ್ಟ್ ಮಾತು. ಲಾಸ್ಟು ಎಲ್ಲರಿಗೂ ಬಾ, ಎಲ್ಲರೂ ಚಲೋ ಆಗಿ ಕೆಲಸ ಮಾಡಿ. ಎಲ್ಲರೂ ಡಿಗ್ರಿ ಹೋಲ್ಡರ್ ನಿರುದ್ಯೋಗಿಗಳು ಅಕ್ಷಯ್ ಅಕ್ಷಯ್ ಲಕ್ಷ ಗಳಿಸಾದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡಿ. ಇನ್ನೊಂದು ತಿಂಗಳಾದ್ರೆ ನನ್ನೊಂದು ಎಂಗೇಜ್ಮೆಂಟ್ ಇದೆ. ಯಾವ ವೈಫ್ ಅಂತ ಕೇಳ್ಬೇಡಿ, ಎಂಗೇಜ್ಮೆಂಟ್ ಎಲ್ಲರೂ ಅಂಕಲ್ ಹಾಯ್. ಅಂಕಲ್ ಬಾಯ್. ಲಾಸ್ಟ್ ಡೇ ಬಾಯ್ ಬಾಯ್. ಅಂಕಲ್ ಇವಳ ನೋಡ್ಕೊಳ್ಳಿ. ಇನ್ನು 4 ವರ್ಷ ಆದ್ಮೇಲೆ ದೊಡ್ಡ ಯೂಟ್ಯೂಬರ್ ಆಗುತ್ತೆ. ಈ ವಿಡಿಯೋ ಸಂಡೇ ಬರುತ್ತೆ. ಆಮೇಲೆ ನಮಗೆ ಮಂಡೇ ವೈವಾ ಇದೆ. ಪ್ರಾಜೆಕ್ಟ್ ವರ್ಕಿಂದು ಯೂನಿವರ್ಸಿಟಿಯಿಂದ ವೈವಾ ಮಾಡೋಕ್ಕೆ ಬರ್ತಾರೆ. ಸೊ ವೈವಾ ಇದೆ ಆವತ್ತು. ಲಾಸ್ಟ್ ಆದರೆ ವಿಡಿಯೋ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಈ ಕಾಲೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಬೇರೆ ಬೇರೆ ಥರ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊತೀನಿ. ನಿಮ್ಮ ಸಪೋರ್ಟ್ ಇರಬೇಕು. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ವೀಡಿಯೋ ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆಯಿತಾ. ಲಾಸ್ಟ್ಗೆ ಏನಾರ ತಿನ್ನೋಣ ಅಂತ ಸ್ಯಾಲ್ರಿ ಕ್ಯಾಂಟೀನಿಗೆ ಹೋದ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ನೆಕ್ಸ್ಟು ಅಲ್ಲಿಂದ ನಮ್ಮ ಕಾಲೇಜ್ ಆಪೋಸಿಟಲ್ಲೇ ಸೀರಿಯಸ್ ಬಿರಿಯಾನಿ ಅಂತ ಇತ್ತು. ಈಗ ಅಲ್ಲಿಗೆ ಬಂದಿದ್ದೀವಿ ತಿನ್ನೋಕ್ಕೆ ಅಂತ. ಎಕ್ಸಾಮ್ ಮುಗಿತು. ಚೆನ್ನಾಗಿದೆ ಜೊತೆ ಚೆನ್ನಾಗಿದೆ. ಟಿಶ್ಯೂ 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 ತೋರ್ಸಿ ನಿಂದು. ಸ್ಪೀಡ್ ಮಾಡಿ ವಿಡಿಯೋ ಎಡಿಟ್ ಮಾಡಿ. ಯಾರು
ಸುದರ್ಶನ್